ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಯಾರಕ್ ತಾನೇ ಕೆ.ಎಸ್.ಐ.ಸಿ ಸ್ಯಾರಿ ಅಂದ್ರೆ ಕ್ರೇಜ್ ಇರಲ್ಲ ಹೇಳಿ? ನಾನು ಈ ಸಲ ನನ್ನ ಬರ್ತ್‌ಡೇಗೆ ಕೆ.ಎಸ್.ಐ.ಸಿ ಸ್ಯಾರಿ ತಗೊಳ್ಳೋಣ ಅಂತ ಬೆಂಗಳೂರಿಂದ ಮೈಸೂರು ಕಡೆ ಹೊರಟ್ವಿ. ಬೆಳಗ್ಗೆನೆ ಹೊರಟ್ರೆ ಏನಾಗತ್ತೆ 5:00 ಇಂದ ಕ್ಯೂ ನಿಂತಿರ್ತಾರೆ. ಸೊ, ಬೆಳಗ್ಗೆ ಇನ್ನ ಬೇಗ ಬಿಡ್ಬೇಕಾಗತ್ತೆ ಅಂತ ಹಿಂದಿನ ದಿವಸ ನೈಟೇ ಮೈಸೂರಿಗೆ ಹೊರಟ್ವಿ. ಸೊ, ಕೆ.ಎಸ್.ಐ.ಸಿ ಫ್ಯಾಕ್ಟ್ರಿಗೆ ನಿಯರ್ ಬೈ ಒಂದು ಹಾಫ್ ಆನ್ ಅವರ್ ಡಿಸ್ಟೆನ್ಸಲ್ಲಿ ಇರೋಂಗೆ ಸ್ಟೇ ಮಾಡಿದ್ವಿ. ಬೆಳಗ್ಗೆ 5:30ಗೆ ಕೆ.ಎಸ್.ಐ.ಸಿ ಫ್ಯಾಕ್ಟ್ರಿ ಹತ್ರ ರೀಚ್ ಆದ್ವಿ. ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 12 to 14 ಮೆಂಬರ್ಸ್ ಕೂತ್ಕೊಂಡ್ಬಿಟ್ಟಿದ್ರು. ನಾವು ಹೋಗಿ ಇಮಿಡಿಯೇಟ್ ಆಗಿ ಚೇರ್ ತಗೊಂಡು ಕೂತ್ಕೊಂಡ್ವಿ ಕ್ಯೂ ಅಲ್ಲಿ. ಮೈಸೂರೇ ಯಾಕೆ ನಾವು ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ, ಇಲ್ಲಿ ಮೈಸೂರಲ್ಲಿ ಪ್ರತಿ ಸ್ಯಾಟರ್‌ಡೇ 200 ಸ್ಯಾರೀಸ್ ಬರತ್ತೆ. ಬ್ಯಾಂಗ್ಳೂರಲ್ಲಿ ಏನಾಗತ್ತೆ ಅಂದ್ರೆ 200 ಸ್ಯಾರೀಸ್ ಬ್ಯಾಂಗ್ಳೂರಿಗೆ ಕಳ್ಸಿದ್ರುನು 50-50 ಮಾತ್ರನೇ ಬರತ್ತೆ ಪ್ರತಿ ಔಟ್‌ಲೆಟ್‌ಗೆ. ಸೊ, 50 ಸ್ಯಾರೀಸ್‌ಗೆ ತುಂಬಾ ಜನ ಇರ್ತಾರೆ, ತುಂಬಾ ರಶ್ ಇರತ್ತೆ ಬ್ಯಾಂಗ್ಳೂರಲ್ಲಿ. ಸೊ, ಮೈಸೂರಲ್ಲಿ ಆ ರೀತಿ ರಶ್ ಇರ್ಲಿಲ್ಲ. ನಾವು ವೆಯ್ಟ್ ಮಾಡಿ 9:30ಗೆ ನಮ್ಗೆ ಟೋಕನ್ ಸಿಕ್ತು. 15 ಮತ್ತೆ 16 ನಂಬರ್ ಬಂತು ನಮ್ಗೆ. ಸೊ, 1 ಟೋಕನ್‌ಗೆ ಒಂದೇ ಸ್ಯಾರಿ ಅಂಡ್ ಅಷ್ಟೊತ್ತು ವೆಯ್ಟ್ ಮಾಡಿರ್ತೀವಿ. ಅಲ್ಲಿ ಒಂದು 2 ನಿಮಿಷ ಕೂಡ ಟೈಮ್ ಸಿಗಲ್ಲ ಕಲರ್ ಸೆಲೆಕ್ಟ್ ಮಾಡಕ್ಕೆ. ಸೊ, ನಾನು ಕಲರ್ ಯಾವುದೇ ರೀತಿ ಪರ್ಟಿಕ್ಯುಲರ್ ಕಲರ್ ಅಂತ ಇಟ್ಕೊಂಡು ಹೋಗಿರ್ಲಿಲ್ಲ. ಅಲ್ಲಿ ಹೋದಾಗ ಯಾವ್ದು ಇಷ್ಟ ಆಗುತ್ತೋ ಅದು ತಗೊಳ್ಳೋಣ ಅನ್ಕೊಂಡು ಹೋಗಿದ್ದೆ. ಸೊ, ನನಗೆ ಸಿಕ್ತು ರಾಣಿ ಪಿಂಕ್ ಮತ್ತೆ ಟರ್ಕಾಯ್ಸ್ ಬ್ಲೂ. ಪರ್ಟಿಕ್ಯುಲರ್ ಕಲರ್ ಬೇಕು ಅಂತ ಅನ್ಕೊಂಡು ಹೋದ್ರೆ ಒಂದೇ ವಿಸಿಟಲ್ಲಿ ಕಲರ್ ಸಿಗೋದು ಕಷ್ಟ. ಸುಮಾರು ಜನ ಸುಮಾರು ಸಲ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಅದೇ ಕಲರ್ ಸಿಗ್ಬೇಕು ಅಂತ ವೆಯ್ಟ್ ಮಾಡಿ ಆಮೇಲೆ ಸಿಕ್ಕಿದೆ. ಇದಕ್ಕೆ ಯೆಲ್ಲೋ ಕಲರ್ ಪ್ಯೂರ್ ಸಿಲ್ಕ್ ವಿತ್ ಎಂಬ್ರಾಯ್ಡರಿ ಇರುವಂತ ಮೆಟೀರಿಯಲ್‌ನ ಸೆಲೆಕ್ಟ್ ಮಾಡ್ದೆ. ಸೊ, ಈ ರೀತಿ ನಾನು ಬ್ಲೌಸ್ ಡಿಸೈನ್ ಮಾಡಿಸಿ ರಾಣಿ ಪಿಂಕ್‌ಗೆ. ಇನ್ನೊಂದಕ್ಕಿನ್ನ ಡಿಸೈಡ್ ಮಾಡಿಲ್ಲ. ಸೊ, ಇದಾಗಿತ್ತು ನನ್ನ ಕೆ.ಎಸ್.ಐ.ಸಿ ಕತೆ. ಸೊ, ನೀವು ಕೆ.ಎಸ್.ಐ.ಸಿ ಸ್ಯಾರಿನ ಎಲ್ಲಿ ತಗೊಂಡ್ರಿ? ಹೇಗೆ ತಗೊಂಡ್ರಿ? ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.